ಸಾಹಿತ್ಯ ಮತ್ತು ಅನಿತಾ ಇಬ್ಬರ ಮೊಬೈಲ್ ರೀಚ್ ಆಗದಿರುವುದು ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿತು ಅಭಿಗೆ. ಆದರೆ ಏನು ನಡೆದಿರಬಹುದೆಂದು ಊಹಿಸಲಾರದಾದ. ಯಾವ ರೀತಿ ಕಂಡುಹಿಡಿಯೋದು ಎಂಬ ಯೋಚನೆ ಪ್ರತಿದಿನ ಆಫೀಸಿನಿಂದ ಬಂದ ತಕ್ಷಣ ಯೋಚಿಸುವುದೇ ಅವನ ಕಾಯಕವಾಗಿತ್ತು. ಸಾಗರ್ ಬಳಿ ಈ ವಿಷಯದ ಬಗ್ಗೆ ಚರ್ಚಿಸಿದರೂ ಅವನದು ಅದೇ ರೀತಿಯ ಅನುಮಾನ. ಅದರ ಮಧ್ಯೆ ಸಾಗರ್ ಹುಷಾರಾದ ಮೇಲೆ ತನ್ನ ಅಪ್ಪ ಅಮ್ಮನಿಗೆ ಕಾಲ್ ಮಾಡಿ ನಡೆದ ವಿಷಯವೆಲ್ಲ ಹೇಳಿದ್ದ. ಅವರು ಅಂದೇ ಬೆಂಗಳೂರಿಗೆ ಹೊರಟು ಬಂದು ಸಾಗರ್ ಜೊತೆ ಜಗಳಕ್ಕೆ ನಿಂತಿದ್ದರು. ಮಗನಿಗೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಎಂಬ ಭಯ ಅವರದು. ಅವನು ಯಾವ ರೀತಿ ಸಮಾಧಾನ ಮಾಡಿದರೂ ಕೇಳುವ ಮನಸ್ಥಿತಿ ಅವರಿಗಿರಲಿಲ್ಲ. ಕೊನೆಗೆ ಅಭಿ ಅಲ್ಲಿಗೆ ಬಂದು ಸಮಾಧಾನ ಮಾಡಬೇಕಾಯಿತು. ತಪ್ಪು ತನ್ನದೇ, ಸಾಗರ್ದೇನೂ ಇಲ್ಲ ಎಂದು ಹೇಳಿ ಹಾಗೋ ಹೀಗೋ ಮಗನ ಮೇಲಿನ ಕೋಪ ಕಡಿಮೆ ಮಾಡಿದ್ದ ಅಭಿ. ಅನಿತಾ ಇಲ್ಲದೆ ಮನ ಎಲ್ಲ ಬಿಕೋ ಎನಿಸುತ್ತಿದ್ದವನಿಗೆ ಅಪ್ಪ ಅಮ್ಮ ಬಂದಿದ್ದರಿಂದ ಸ್ವಲ್ಪ ನಿರಾಳವಾಗಿತ್ತು. ಹರ್ಷ ಮನೆಗೆ ಬಂದಾಗಿಂದ ತುಂಬ ಮಂಕಾಗಿ ಹೋಗಿದ್ದ. ಅಭಿಯ ಬಳಿ ಬಿಟ್ಟರೆ ಯಾರ ಬಳಿಯೂ ಮಾತೇ ಆಡುತ್ತಿರಲಿಲ್ಲ. ಅಭಿ 3-4 ಬಾರಿ ಮೌನವಾಗಿರುವುದಕ್ಕೆ ಕಾರಣ ಕೇಳಿದಾಗ ಮತ್ತಷ್ಟು ಮಂಕಾಗಿ ಬಿಡುತ್ತಿದ್ದ. ಮತ್ತೆ ವಿಷಯ ಕೆಣಕಲು ಹೋಗಲಿಲ್ಲ ಅಭಿ. 2-3 ದಿನಗಳಿಂದ ಅಭಿ ಹೊತ್ತಲ್ಲದ ಹೊತ್ತಿಗೆ ಮನೆಗೆ ಬರುತ್ತಿದ್ದ. ಬಂದವನೇ ಸುಸ್ತಾಗಿ ಹಾಗೇ ಮಲಗುತ್ತಿದ್ದ. ಕಾರಣ ಮನೆಗೆ ಬೇಗ ಬಂದರೆ ಅವನ ಸತ್ಯ ಕಾಡುತ್ತಾಳೆ ಎಂಬ ಚಿಂತೆ. ಅಭಿ ಮನೆಗೆ ಬಂದಷ್ಟು ಸಾರಿ ಅಕ್ಕ ಮನೆಗೆ ಬಂದಳೇನೋ ಎಂದು ಅವನ ಹಿಂದೆ ಇಣುಕುತ್ತಿದ್ದಳು ಚೆನ್ನಿ. ಅವನು ಬರುವವರೆಗೂ ಕಾಯುತ್ತಿದ್ದಳು. ಸಾಹಿತ್ಯಾಳ ಸುಳುವೇ ಸಿಗದಿದ್ದಾಗ ಒಂದು ದಿನ ಧೈರ್ಯ ಮಾಡಿ ಅಭಿಯ ಬಳಿ ಬಂದು ಅಣ್ಣ ಎಂದು ಜೋರಾಗಿ ಕೂಗಿದಳು. ಅಭಿ ಸುಸ್ತಾಗಿ ಬಂದು ಮಲಗಿದ್ದನಷ್ಟೆ. ಅವಳ ಧ್ವನಿಗೆ ಎಚ್ಚರಗೊಂಡ. ಅದು ಮತ್ತೆ ಅಕ್ಕ ಯಾಕಿನ್ನೂ ಬಂದಿಲ್ಲ? ಬೇಸರದಲ್ಲಿ ಕೇಳಿದವಳನ್ನೇ ನೋಡುತ್ತಿದ್ದ ಅಭಿ ಮುಗುಳ್ನಕ್ಕು ಅಲ್ಲಿಂದೆದ್ದು ಒಂದು ಕುರ್ಚಿ ಎಳೆದು ಕುಳಿತುಕೊಳ್ಳುವಂತೆ ಸನ್ನೆ ಮಾಡಿದ. ಇಲ್ಲ, ನನಗೆ ಅಕ್ಕ ಯಾವಾಗ ಬರ್ತಾಳೆ ಅಂತ ಹೇಳಿ, ನಾನು ಹೋಗ್ತೀನಿ ಎಂದಳು. ನಿನ್ನ ಹತ್ರ ಮಾತಾಡಬೇಕು ಚೆನ್ನಿ, ಕೂತ್ಕೋ. ಅಭಿಯ ಮಾತಿಗೆ ಕುಳಿತುಕೊಂಡಳು ಚೆನ್ನಿ. ಅಕ್ಕ ಎಲ್ಲಿ ಹೋಗಿದ್ದಾಳೆ ಅಂತ ನಿಂಗೆ ಗೊತ್ತಾ? ಪ್ರಶ್ನಿಸಿದ ಅಭಿ. ಅವಳ ಅಪ್ಪ ಅಮ್ಮ ಸಿಕ್ಕಿದ್ರಂತೆ, ಅವರನ್ನು ನೋಡ್ಕೊಂಬರೋಣ ಅಂತ ಓದ್ಲು. ಮುಖ ಚಿಕ್ಕದು ಮಾಡಿ ಹೇಳಿದಳು ಚೆನ್ನಿ. ಆ ಊರ ಹೆಸರೇನಾದರೂ ಗೊತ್ತಾ? ಮತ್ತೆ ಕೇಳಿದ ಅಭಿ. ತಲೆ ಅಲ್ಲಾಡಿಸಿದಳು ಚೆನ್ನಿ. ಅಭಿಯ ಮುಖದಲ್ಲಿ ಬೇಸರದ ಛಾಯೆ ಮೂಡಿತು. ಹೋಗಲಿ, ಅಕ್ಕ ಏನಾದರೂ ಹಾಸ್ಪಿಟಲ್ ಬಗ್ಗೆ ಅಥವಾ ಡಾಕ್ಟರ್ ಬಗ್ಗೆ ಏನಾದರೂ ಹೇಳಿದ್ಲಾ? ಮತ್ತೆ ಪ್ರಶ್ನಿಸಿದ. ಎಂದು ಮತ್ತೆ ತಲೆ ಅಲ್ಲಾಡಿಸಿದಳು ಚೆನ್ನಿ. ಮತ್ತೆ ನೀವಿಬ್ಬರು ಕೂತ್ಕೊಂಡು ಮಾತಾಡ್ತಿದ್ರಲ್ಲ, ಯಾವುದ್ರ ಬಗ್ಗೆ? ಹುಬ್ಬು ಜೋಡಿಸಿ ಕೇಳಿದ. ಅಕ್ಕ ನನಗೆ ಓದೋಕ್ಕೆ ಬರೆಯೋಕ್ಕೆ ಹೇಳ್ಕೊಡ್ತಿದ್ಲಾ, ನಾನು ಸಾಕು ಅನಿಸಿದ್ರೆ ಕೂತ್ಕೊಂಡು ಮಾತಾಡ್ತಾ ಇರ್ತಿದ್ವಾ. ಅವಳು ನಿಮ್ಮ ಬಗ್ಗೆ ಜಾಸ್ತಿ ಮಾತಾಡ್ತಾಳೆ. ನೀವು ತುಂಬ ಒಳ್ಳೆಯವರಂತೆ, ನಿಮಗೆ ದೊಡ್ಡ ಕೆಲಸ ಇದ್ದರೂ ಜಂಬ ಇಲ್ವಂತೆ, ಮೂಗಿನ ಮೇಲೆ ಕೋಪ ಅಂತೆ, ಕೋಪ ಮಾಡಿಕೊಂಡು ಚೆನ್ನಾಗಿ ಕಾಣಿಸ್ತೀರಂತೆ. ಸಾಹಿತ್ಯ ಹೇಳಿದ್ದೆಲ್ಲವನ್ನು ಅಭಿಗೆ ಹೇಳಿದಳು ಚೆನ್ನಿ. ನಗು ಬಂತು ಅಭಿಗೆ. ನಿನಗೆ ಅಕ್ಕ ಅಂದರೆ ತುಂಬ ಇಷ್ಟನಾ? ನಗುತ್ತಲೇ ಕೇಳಿದ. ಓ ಎಂದು ಕಣ್ಣರಳಿಸಿ ಹೇಳಿದಳು ಚೆನ್ನಿ. ಆದಷ್ಟು ಬೇಗ ಕರ್ಕೊಂಬರ್ತೀನಿ, ಸರಿನಾ? ಹುಬ್ಬು ಹಾರಿಸುತ್ತಾ ಹೇಳಿದ ಅಭಿ. ಸರಿ ಸರಿ ಎಂದು ಖುಷಿಯಿಂದ ಉತ್ತರಿಸಿದಳು. ಸರಿ, ಈಗ ಹೋಗಿ ಮಲ್ಕೋ ಎಂದು ಅವಳನ್ನು ಕಳುಹಿಸಿದ ಅಭಿ. ಎಂದು ಎದ್ದು ಹೋದವಳು ಮತ್ತೆ ತಿರುಗಿ, ಆಮೇಲೆ ನೀವು ಬೆಳಿಗ್ಗೆ ಬೇಗ ಎದ್ದು ಅದೆಲ್ಲಿಗೂ ಹೋಗಬೇಕಾದ್ರೆ ಅಕ್ಕನ ಹತ್ರ ಬಂದು ಅದೇನೋ ಹೇಳ್ತೀರಂತಲ್ಲ, ಅದು ಅವಳಿಗೆ ತುಂಬ ಇಷ್ಟ ಅಂತೆ. ಅದಕ್ಕೋಸ್ಕರನೇ ಬೆಳಿಗ್ಗೆ ಯಾವಾಗ ಆಗುತ್ತೆ ಅಂತ ಕಾಯ್ತಾ ಇರ್ತಾಳಂತೆ. ಕಣ್ಣಗಲಿಸಿ ಹೇಳಿದಳು ಚೆನ್ನಿ. ಅವಕ್ಕಾದ ಅಭಿ. ಏನೋ, ನಾನು ಬೆಳಿಗ್ಗೆ ಅವಳ ರೂಮಿಗೆ ಹೋಗೋದು ಅವಳಿಗೆ ಗೊತ್ತಾ? ಆಶ್ಚರ್ಯದಿಂದ ಕೇಳಿದ. ಅಂತೆ, ಅವಳು ನಿದ್ದೆ ಬಂದಿರೋ ಥರ ನಾಟಕ ಮಾಡ್ತಾಳಂತೆ. ಸರಿ ಅಣ್ಣ, ಬರ್ತೀನಿ
ಅಕ್ಕನ ಬೇಗ ಕರ್ಕೊಂಬನ್ನಿ, ನನಗೆ ಅವಳನ್ನ ಬಿಟ್ಟಿರೋಕ್ಕಾಗಲ್ಲ, ಅವಳಿಗೆ ನಿಮ್ಮನ್ನು ಬಿಟ್ಟಿರೋಕ್ಕಾಗಲ್ಲ ಎಂದು ಗುಣಗುತ್ತಾ ಹೋದಳು ಚೆನ್ನಿ. ಅಭಿಗೆ ಅವಳು ಹೇಳಿದ ಮಾತು ಕೇಳಿಸಿತು. ಸತ್ಯ, ನಿಂಗೆ ನಾನಿಷ್ಟನಾ? ನಿಜವಾಗ್ಲೂ ಇಷ್ಟನಾ ಎಂದು ಯೋಚಿಸಿದವನಿಗೆ ಎದೆಯೊಳಗೆ ಕಚಗುಳಿ ಇಟ್ಟಂತಾಯಿತು. ಎದುರುಗಿದ್ದಿದ್ದರೆ ಅವಳನ್ನು ಎತ್ತಿ ಒಂದೆರಡು ರೌಂಡ್ ಸುತ್ತಿಸಿ ಮುದ್ದಾಡಬೇಕೆನಿಸಿತು ಅವನಿಗೆ. ಅಷ್ಟರಲ್ಲಿ ಅವನ ಮೊಬೈಲ್ ರಿಂಗ್ ಆಯಿತು. ಕಾಲ್ ರಿಸೀವ್ ಮಾಡಿ ಕಿವಿಗಿಟ್ಟ ಅಷ್ಟೆ. ಅಭಿಯ ಮುಖ ಗಂಭೀರವಾಯಿತು. ಅತ್ತ ಕಡೆಯ ಮಾತುಗಳು ಸಮಾಧಾನವಾಗಿ ಕೇಳಿ ಅವನಿಗೆ ಬೇಕಾದ ಎಲ್ಲ ಡೀಟೇಲ್ಸ್ ತೆಗೆದುಕೊಂಡು, ಈ ವಿಷಯ ನಮ್ಮಿಬ್ಬರ ಬಳಿಯೇ ಇರಲಿ, ಯಾರಿಗೂ ಗೊತ್ತಾಗೋದು ಬೇಡ, ನಾನಿದ್ದೀನಿ ಎಂದ ಅಭಿ ಕಾಲ್ ಕಟ್ ಮಾಡಿ ಕಾರಿನ ಕೀ ಹಿಡಿದು ಹೊರಟ. ಅವನ ಕಾರು ಒಂದು ಹಾಸ್ಪಿಟಲ್ ಮುಂದೆ ನಿಂತಿತು. ಒಳ ಬಂದು ರಿಸೆಪ್ಷನಿಸ್ಟ್ ಬಳಿ ಬಂದು, ಡಾಕ್ಟರ್ ವೀಣಾ ಎಂದಾಗ ಬಲಗಡೆಗೆ ಕೈ ತೋರಿಸಿದಳು. ಅತ್ತ ನಡೆದಾಗ ವೀಣಾರವರೇ ಅಭಿಯನ್ನು ನೋಡಿ ತನ್ನ ಪರಿಚಯ ತಿಳಿಸಿ ಒಳಗೆ ಕರೆದುಕೊಂಡು ಹೋದರು. ಅಲ್ಲೇ ಪಕ್ಕದ ರೂಮಿನಲ್ಲಿ ಹಿತ ಈ ಲೋಕದ ಪರಿವೆಯ ಇಲ್ಲದೆ ಮಲಗಿದ್ದಳು. ಅವಳ ತಲೆಗೆ ಬ್ಯಾಂಡೇಜ್ ಸುತ್ತಲಾಗಿತ್ತು. ಅಭಿ ಅವಳನ್ನು ನೋಡಿ ಸ್ತಬ್ಧನಾಗಿದ್ದ. ಪಟಪಟ ಎಂದು ಪುಟ್ಟ ಮಕ್ಕಳಂತೆ ಮಾತನಾಡುತ್ತಿದ್ದ ಹಿತಾಳ ನೆನಪಾಯಿತು ಅವನಿಗೆ. ದೀರ್ಘವಾಗಿ ನಿಟ್ಟುಸಿರು ಬಿಟ್ಟು ಡಾಕ್ಟರ್ ವೀಣಾರೆಡೆ ನೋಡಿ, ಹಿತಾ ಅವ್ರ ಕಂಡೀಷನ್ ಹೇಗಿದೆ? ಟ್ರೀಟ್ಮೆಂಟ್ಗೆ ಸ್ಪಂದಿಸ್ತಿದ್ದಾರಾ ಕೇಳಿದ. ಹಾಂ ಹೌದು, ದಿಲೀಪ್ ಇದ್ದಾಗ ತುಂಬ ಚೆನ್ನಾಗಿ ಸ್ಪಂದಿಸ್ತಿದ್ಲು. ಅವನು ಊರಿಗೆ ಹೋಗ್ತೀನಿ ಅಂದಾಗಿಂದ ಸ್ವಲ್ಪ ಡಲ್ ಆದ್ಲು. ಒಂದೊಂದು ಸಾರಿ ಕಣ್ಣು ತೆರಿತಾಳೆ, ದಿಲೀಪ್ನ ಕರೀತಾಳೆ, ಮೊನ್ನೆ ಅದೇನೋ ಇನ್ನೊಂದು ಹೆಸರು ಹೇಳಿದ್ಲು ನೋಡಿ ಎಂದು ಸ್ವಲ್ಪ ಹೊತ್ತು ಯೋಚಿಸಿದ ಬಳಿಕ, ಹಾಂ ಹರ್ಷ, ಯಾರದು ಪ್ರಶ್ನಿಸಿದರು ಡಾಕ್ಟರ್ ವೀಣಾರವರು. ಹರ್ಷ ನನ್ನ ತಮ್ಮ. ಹಿತಾ ಅವರಿಗೆ ಆಕ್ಸಿಡೆಂಟ್ ಆದಾಗ ತಡೆದಿದ್ದು ನನ್ನ ತಮ್ಮ ಹರ್ಷನೇ. ಆದರೆ ದುರಾದೃಷ್ಟವಶಾತ್ ಇವರಿಗೆ ತಲೆಗೆ ಏಟು ಬಿತ್ತು. ಬೇಸರದ ನಿಟ್ಟುಸಿರು ಚೆಲ್ಲಿದ ಅಭಿ. ಡಾಕ್ಟರ್ ವೀಣಾರವರು ಬೇಸರದಿಂದಲೇ ಹಿತ್ತಾಳತ್ತ ನೋಡಿದರು. ದಿಲೀಪ್ ವಿಷಯವು ಅವರಿಗೆ ತಿಳಿದಿದ್ದರಿಂದ ಮುಂದೇನು ಮಾಡುವುದು ಎಂದು ಅಭಿಯ ಬಳಿ ವಿಚಾರಿಸಿದರು. ಅಭಿ ವೀಣಾರವರ ಬಳಿ ಏನೋ ಹೇಳಿ ಹಿತ್ತಾಳನ್ನೊಮ್ಮೆ ನೋಡಿ ಮನೆ ಕಡೆ ಕಾರು ಚಲಾಯಿಸಿದ. ಮನೆಗೆ ಬಂದಾಗ ಎದುರಿಗೆ ಚೆನ್ನಿ ನಿಂತಿದ್ದಳು. ಅರೆ ಚೆನ್ನಿ, ಇನ್ನೂ ನಿದ್ದೆ ಬಂದಿಲ್ವಾ ಪ್ರಶ್ನಿಸಿದ ಅಭಿ. ನೀವೆಲ್ಲೋ ಹೋಗಿದ್ರಲ್ಲ, ಬರ್ತಾ ಅಕ್ಕನ ಕರ್ಕೊಂಬರ್ತೀರಿ ಅಂದ್ಕೊಂಡೆ. ಮತ್ತು ನೀವು ಕರ್ಕೊಂಬಂದಾಗ ನಾನು ಮಲಗಿದ್ರೆ ಅಕ್ಕ ಬೇಜಾರು ಮಾಡ್ಕೋತಾಳೆ ಅಂತ ಕೊಂಡು ಬಿಡ್ಕೊಂಡು ಕೂತಿದ್ದೆ ಕಣ್ಣಗಲಿಸಿ ಹೇಳಿದಳು ಚೆನ್ನಿ. ನಾನಿವತ್ತು ಕರ್ಕೊಂಬರ್ತೀನಿ ಅಂದಿಲ್ಲಮ್ಮ, ನನಗೆ ಸ್ವಲ್ಪ ದಿನ ಟೈಮ್ ಕೊಡು, ಖಂಡಿತ ಕರ್ಕೊಂಬರ್ತೀನಿ ಆಯಿತಾ ಮುಗುಳ್ನಗುತ್ತಾ ಉತ್ತರಿಸಿದ ಅಭಿ. ಓ ಎಂದು ಖುಷಿಯಿಂದ ತನ್ನ ರೂಮಿಗೋಡಿದಳು ಚೆನ್ನಿ. ಅಭಿ ರಾತ್ರಿ ಇಡೀ ಕುಳಿತು ಯೋಚಿಸಿದ. ಅವನಿಗೆ ಹರ್ಷನ ಮೌನ ಕೂಡ ಟೆನ್ಷನ್ ತರಿಸಿತ್ತು. ನಾಳೆ ಎಲ್ಲವೂ ಸರಿದೂಗಿಸಬೇಕು ಎಂದು ಯೋಚಿಸತೊಡಗಿದ. ಮರುದಿನ ಬೆಳಗ್ಗೆ ಜಾಗಿಂಗ್ ಮುಗಿಸಿ ಬಂದ ಅಭಿ ಸ್ವಲ್ಪ ಹೊತ್ತು ಲ್ಯಾಪ್ಟಾಪ್ ಹಿಡಿದು ತೀರ ಅಗತ್ಯದ ಕೆಲಸಗಳನ್ನು ಮುಗಿಸಿ ಸ್ವಲ್ಪ ದಿನದ ಮಟ್ಟಿಗೆ ಆಫೀಸ್ ಜವಾಬ್ದಾರಿ ವಹಿಸುವಂತೆ ಸಾಗರ್ಗೆ ಹೇಳಿ ಅಗತ್ಯ ಬಿದ್ದರೆ ಯಾವ ಸಮಯಕ್ಕಾದರೂ ಕಾಲ್ ಮಾಡುವಂತೆ ತಿಳಿಸಿದ್ದ. ತನ್ನೆಲ್ಲ ಕೆಲಸಗಳನ್ನು ಮುಗಿಸಿ ಹರ್ಷನ ರೂಮಿಗೆ ಬಂದ ಅಭಿ. ಅವನೆತ್ತಲು ದೃಷ್ಟಿ ಹರಿಸಿ ಕಿಟಕಿಯ ಬಳಿ ನಿಂತಿದ್ದ. ಹರ್ಷ, ಏನು ಮಾಡ್ತಿದ್ಯಾ? ಈ ನಡುವೆ ಏನೋ ಯೋಚನೆ ಮಾಡ್ತಾ ಇರ್ತೀಯಲ್ಲ, ಏನು ಪ್ರಶ್ನಿಸಿದ ಅಭಿ. ಏನಿಲ್ಲ ಅಭಿ ಎನ್ನುತ್ತಾ ಬಂದು ಅವನ ಎದುರು ಕುಳಿತ. ಈ ಸುಳ್ಳು ಹೇಳೋದು ಎಲ್ಲ ನನ್ನ ಹತ್ರ ಬೇಡ ರಾಜ. ದಿನ ಹೀಗೆ ರಾಗ ಕೇಳೋಕೆ ನನ್ನ ಕಿವಿಗೂ ಹೂ ಇಟ್ಟಿಲ್ಲ ಎಂದು ಅವನನ್ನೇ ದುರುಗುಟ್ಟಿ ನೋಡುತ್ತಾ ಹೇಳಿದ ಅಭಿ. ಇಲ್ಲ ಅಭಿ, ಸುಮ್ಮನೆ ಮನೇಲಿರೋಕೆ ಬೇಜಾರು ಅಷ್ಟೆ ಎಂದು ಹೇಳಿ ನಗಲು ಪ್ರಯತ್ನಿಸಿದ. ಸರಿ, ಮತ್ತೆ ಧನ್ಯಾಗೆ ಕಾಲ್ ಮಾಡಿದ್ಯಾ ಪ್ರಶ್ನಿಸಿದ ಅಭಿ. ಅವನ ಮಾತಿಗೆ ಪ್ರತಿಕ್ರಿಯಿಸಲಿಲ್ಲ ಹರ್ಷ. ಅವಳು ಅಷ್ಟೊಂದು ಹೆಲ್ಪ್ ಮಾಡಿದ್ರು ಒಂದು ಥ್ಯಾಂಕ್ಸ್ ಹೇಳೋಕೆ ಮನಸ್ಸು ಬರಲಿಲ್ವಾ ನಿಂಗೆ ಮತ್ತೆ ಕೇಳಿದ. ಹರ್ಷನ ಕಣ್ಣುಗಳು ತುಂಬಿಕೊಂಡವು.
ಯಾಕೋ ಅಷ್ಟೊಂದು ದ್ವೇಷ ಅವಳ ಮೇಲೆ? ಅವಳು ನಿನ್ನ ಪ್ರೀತಿಸ್ತಿರೋದೇ ತಪ್ಪ? ಹುಬ್ಬು ಜೋಡಿಸಿ ಮತ್ತೆ ಕೇಳಿದ ಅಭಿ. ಅಭಿ ಪ್ಲೀಸ್ ಎಂದು ಅಭಿಯನ್ನು ಗಟ್ಟಿಯಾಗಿ ತಬ್ಬಿ ಹಿಡಿದು ಜೋರಾಗಿ ಅಳತೊಡಗಿದ. ಹೇ ಹರ್ಷ, ಸಾರಿ, ಐ ಆಮ್ ಸಾರಿ ಕಣೋ. ನಿಂಗೆ ಇಷ್ಟೊಂದು ನೋವಾಗುತ್ತೆ ಅಂತ ಗೊತ್ತಾಗಲಿಲ್ಲ ಕಣೋ. ನಿನ್ನ ಮನಸ್ಸಲ್ಲಿ ಏನಾದರೂ ನೋವಿದ್ರೆ ಹೇಳ್ಕೊತೀನೋ ಅಂತ ಕೇಳಿದೆ ಅಷ್ಟೆ. ನಿಂಗೆ ಬೇಜಾರಾಗುತ್ತೆ ಅಂತಾದರೆ ನಾನೇನು ಕೇಳಲ್ಲ, ಗಾಬರಿಯಿಂದಲೇ ಹೇಳಿದ ಅಭಿ. ಅದು ಹಾಗಲ್ಲ ಅಭಿ, ನಾನು ಧನ್ಯಾಗೆ ಹೇಗೆ ಮುಖ ತೋರಿಸ್ಲಿ ಹೇಳು? ಅವಳು ನನ್ನ ಎದುರಿಗೆ ಬಂದರೆ ನಾನು ಸೋತು ಹೋಗ್ತೇನೆ. ಚಿಕ್ಕಂದಿನಿಂದ ಅವಳು ನನ್ನ ಜೊತೆಗೆ ಬೆಳೆದವಳು. ನಾನು ಅವಳನ್ನು ಯಾರಿಗೂ ಬಿಟ್ಟು ಕೊಡೋಕೆ ತಯಾರಿರಲಿಲ್ಲ. ಬೆಳೀತಾ ದೊಡ್ಡವನಾದ ಮೇಲೂ ಅವಳ ಮೇಲೆ ಪ್ರೀತಿ ಹೆಚ್ಚಾಗ್ತಾ ಹೋಯಿತು. ಆದರೆ ಈ ವಿಷಯ ಅವಳಿಗೆ ಹೇಳಿದರೆ ಎಲ್ಲಿ ನನ್ನ ಜೊತೆ ಮಾತು ಬಿಟ್ಟರೆ ಅನ್ನೋ ಭಯ. ಅವಳು ಕೂಡ ನನ್ನನ್ನು ಪ್ರೀತಿಸ್ತಿದ್ದಾಳೆ ಅನ್ನೋ ವಿಚಾರ ತಿಳಿದದ್ದು ಅವತ್ತು ಮಾವ ನನಗೆ ಬೈದಾಗ. ಧನ್ಯ ನನ್ನ ಪ್ರೀತಿಸ್ತಿದ್ದಾಳೆ ಅಂತ ಗೊತ್ತಾಗಿ ಖುಷಿಯಾಗಿತ್ತು ಕಣೋ. ಆದರೆ ನನ್ನಿಂದ, ನನ್ನ ಪ್ರೀತಿಸ್ತಿರೋದ್ರಿಂದ ಅವಳಿಗೆ ತೊಂದರೆ ಆಗುತ್ತೆ, ಅವಳ ಭವಿಷ್ಯ ಹಾಳಾಗುತ್ತೆ. ಇನ್ನೊಂದು ಸಾರಿ ಮನೆ ಕಡೆಗೆ ತಲೆನೂ ಹಾಕಬೇಡ ಅಂತ ಮಾವ ಹೇಳಿದಾಗಿಂದ ನನ್ನ ಮನಸ್ಸು ಒಡೆದು ಹೋಗಿತ್ತು ಅಭಿ. ಅವಳ ಪ್ರೀತಿಯಿಂದ ಹೊರಬರಲು ಅದೆಷ್ಟು ಪ್ರಯತ್ನ ಪಟ್ಟಿದ್ದೆ ಗೊತ್ತಾ? ಆಗಲಿಲ್ಲ, ಸಾಧ್ಯ ಆಗಲಿಲ್ಲ ಅಭಿ. ನಿಂಗೆ ಸಾಹಿತ್ಯ ಅವರ ತಂಗಿ ಹಿತಾ ಬಗ್ಗೆ ಗೊತ್ತಿರಬೇಕು. ಅವಳು ಕೂಡ ಧನ್ಯ ಥರಾನೇ. ಮಾತು, ತರಲೆ, ತುಂಟಾಟ ಎಲ್ಲವೂ ಜಾಸ್ತಿನೇ. ನನಗೆ ಹಿತಾಳನ್ನು ನೋಡಿದಾಗಲೆಲ್ಲ ಅವಳೇ ಧನ್ಯ ಎನಿಸಿಬಿಡುತ್ತಿತ್ತು ಎಂದು ಹೇಳಿ ಮುಂದುವರಿಸಲು ಬಾಯಿ ತೆರೆದಾಗ ಹೊರಗೆ ಕೇಳಿಸಿಕೊಳ್ಳುತ್ತಾ ನಿಂತಿದ್ದ ಧನ್ಯ ಓಡಿ ಬಂದು ಹರ್ಷನನ್ನು ಗಟ್ಟಿಯಾಗಿ ತಬ್ಬಿಕೊಂಡಳು. ಹರ್ಷನಿಗೆ ಧನ್ಯ ಅಲ್ಲಿರುವಳೆಂದೂ ಊಹಿಸಿರಲಿಲ್ಲ. ಅಸಲಿಗೆ ಅಭಿ ಅವಳನ್ನು ಮನೆಗೆ ಬರ ಹೇಳಿದ ವಿಷಯವೇ ಅವನಿಗೆ ಗೊತ್ತಿರಲಿಲ್ಲ. ಅವಳ ಅಚಾನಕ್ ವರ್ತನೆಗೆ ತಬ್ಬಿಬ್ಬಾದ ಹರ್ಷ. ಐ ಲವ್ ಯು ಹರ್ಷ, ಲವ್ ಯು ಸೋ ಮಚ್. ನಂಗೆ ಗೊತ್ತಿತ್ತು ಕಣೋ, ನೀನು ಹಿತ್ತಾಳನ್ನು ಪ್ರೀತಿಸೋಕೆ ಸಾಧ್ಯನೇ ಇಲ್ಲ ಅಂತ. ಸತ್ಯ, ನೀನು ನನ್ನ ಪ್ರೀತಿಸ್ತಾ ಇದೆಯಾ ಅಂತ ಗೊತ್ತಾಯ್ತಲ್ಲ, ಎಷ್ಟು ಖುಷಿ ಆಗ್ತಿದೆ ನನಗೆ. ಥ್ಯಾಂಕ್ ಯು ಅಭಿ, ನಿನ್ನಿಂದಾನೇ ಇವನು ಪ್ರೀತಿಸ್ತಿದ್ದಾನೆ ಅಂತ ಗೊತ್ತಾಗಿದ್ದು ಎಂದು ಖುಷಿಯಿಂದ ಕುಣಿದಾಡಿದಳು ಧನ್ಯ. ಅಭಿ ನಗುತ್ತಾ ಹರ್ಷನ ಕಡೆ ನೋಡಿದ. ಹರ್ಷ ಗರಬಡಿದವನಂತೆ ನಿಂತಿದ್ದ. ಆದರೂ ಅಭಿ, ಈ ಹರ್ಷ ಇದ್ದಾನಲ್ಲ, ನನ್ನ ಮೇಲೆ ಪ್ರೀತಿ ಇದ್ರೂ ಇಷ್ಟೊಂದು ಆಡಿಸ್ದ ಅಲ್ವಾ? ನಾನು ಇವನ ಹತ್ರ ಕೋಪ, ಹೋಗಲೋ ನಿನ್ನ ಹತ್ರ ಮಾತಾಡಲ್ಲ ಎಂದು ಮುಖ ಊದಿಸಿ ನಿಂತಳು. ಅಭಿ ನಗುತ್ತಾ, ನಿಮ್ಮ ಮಧ್ಯೆ ನಾನಿಲ್ಲಪ್ಪ, ನೀವುಂಟು, ನಿಮ್ಮ ಬಾಯ್ ಫ್ರೆಂಡ್ ಉಂಟು. ಬಾಯ್ ಹರ್ಷ, ಸ್ವಲ್ಪ ಹೊತ್ತು ಬಿಟ್ಟು ಬರ್ತೀನಿ ಎಂದು ಹೊರಟೇ ಹೋದ ಅಭಿ. ಹರ್ಷ ಅಭಿ ಹೋಗುತ್ತಿರುವುದನ್ನು ನೋಡುತ್ತಾ ನಿಂತು ಬಿಟ್ಟ. ಧನ್ಯ ಹರ್ಷ ಏನಾದರೂ ಮಾತನಾಡಬಹುದೆಂದು ಕಾಯುತ್ತಾ ನಿಂತಳು. ಅವನ ಕಡೆಯಿಂದ ಯಾವುದೇ ಪ್ರತಿಕ್ರಿಯೆ ಬಾರದಿದ್ದಾಗ ಇನ್ನಷ್ಟು ಕೋಪ ಬಂತು ಧನ್ಯಾಳಿಗೆ. ನನಗೆ ಕೋಪ ಬಂದಿದೆ, ಕೋಪ ಎಂದು ಜೋರಾಗಿ ಹೇಳಿದಳು. ಹರ್ಷ ಮೌನವಾಗಿಯೇ ನಿಂತಿದ್ದ. ನನಗೆ ಸಮಾಧಾನ ಮಾಡೋರು ಯಾರೂ ಇಲ್ಲ ಇಲ್ಲಿ, ಮತ್ತು ಜೋರಾಗಿತ್ತು ಅವಳ ಧ್ವನಿ. ಆತ ಮೌನವಾಗಿಯೇ ನಿಂತಿದ್ದ. ನನಗೆ ಇಲ್ಲಿ ಸಮಾಧಾನ ಮಾಡೋರು ಯಾರೂ ಇಲ್ಲ ಅಂದರೆ ಹೋಗ್ತೀನಿ, ನನ್ನ ಅಪ್ಪನ ಹತ್ರ ಹೋಗ್ತೀನಿ. ಅವರು ಹೇಳಿದ ಹುಡುಗನ್ನೇ ಮದುವೆ ಆಗ್ತೀನಿ, ಮತ್ತೆ ಬರಲ್ಲ, ಸಾರಿ ಮತ್ತೆ ಸಿಗಲ್ಲ, ಜೋರಾಗಿ ಹೇಳಿ ತಿರುಗಿದಳಷ್ಟೆ. ಹರ್ಷ ಅವಳ ಕೈ ಹಿಡಿದಿದ್ದ. ಎದೆಯೊಳಗೆ ಚಿಟ್ಟೆ ಬಿಟ್ಟಂಗಾಯಿತು ಧನ್ಯಾಳಿಗೆ. ಆದರೂ ಬೇಕೆಂದೇ ಮುಖ ಊದಿಸಿ ನಿಂತಿದ್ದಳು. ಧನ್ಯ, ಕರೆದ ಹರ್ಷ. ಖುಷಿ ತಡೆಯಲಾಗಲಿಲ್ಲ ಧನ್ಯಾಳಿಗೆ. ಅಯ್ಯೋ ಕೋತಿ, ಅದೇನು ಹೇಳಬೇಕು, ಬೇಗ ಹೇಳೋ, ನನಗೆ ಕುತೂಹಲ ತಡ್ಕೊಳಕ್ಕಾಗ್ತಿಲ್ಲ. ಅವನ ಮಾತಿಗಾಗಿ ಅವಸರಿಸಿದಳು. ನನ್ನ ಬಿಟ್ಟು ಹೋಗ್ತೀಯಾ? ಮೆಲ್ಲನೆ ಕೇಳಿದ. ಹೇ ಹೋಗೋ, ನಿನ್ನ ಹಿಂದೆ ಅಷ್ಟು ಅಲ್ದ್ರೂ ನನ್ನ ಮೇಲೆ ಚೂರು ಕರುಣೆನೇ ತೋರಿಸಲಿಲ್ಲ ನೀನು. ಹುಸಿ ಕೋಪ ಅವಳದು. ಮಾವನ ಮಾತು ನನಗೆ ಕಟ್ಟಿ ಹಾಕಿತ್ತು ಧನ್ಯ. ಅವಳನ್ನೇ ನೋಡುತ್ತಾ ಹೇಳಿದ. ಈಗ ಏನು ಕಟ್ಟಿ ಹಾಕ್ಲಿಲ್ವೇನೋ? ಪ್ರಶ್ನಿಸಿದಳು.
ಆಗೆಲ್ಲ ನೀನು ಬೇರೆಯವರಿಗೆ ಮದುವೆ ಹಾಕಿ ಹೋಗ್ತೀಯಾ ಅನ್ನೋ ಯೋಚನೆ ಮಾಡಿಲ್ಲ. ಆ ಕಲ್ಪನೆ ಕೂಡ ಮಾಡೋಕ್ಕೆ ನನ್ನ ಕೈಲಿ ಆಗಲ್ಲ ಧನ್ಯ. ಬೇಸರದಿಂದಲೇ ನುಡಿದ. ಬೇಜಾರು ಮಾಡ್ಕೋಬೇಡ ಹರ್ಷ. ಇನ್ನು ನನ್ನ ಅಪ್ಪ ಅಲ್ಲ, ಅವರಪ್ಪ ಬಂದರೂ ನಮ್ಮನ್ನು ಬೇರೆ ಮಾಡೋಕ್ಕೆ ಪ್ರಯತ್ನ ಪಟ್ಟರು ನೀನು ನನ್ನ ಬಿಟ್ಟು ಹೋಗಲ್ಲ ತಾನೆ? ಅವನನ್ನೇ ನೋಡುತ್ತಾ ಕೇಳಿದಳು. ಇಲ್ಲ ಧನ್ಯ, ಇನ್ನು ಯಾರು ಏನೇ ಅಂದರೂ ನೀನು ನನಗೇನೆ. ನಿನ್ನ ಬಿಟ್ಟು ಕೊಡೋ ಮಾತೇ ಇಲ್ಲ. ಲವ್ ಯು ಸೋ ಮಚ್ ಧನ್ಯ ಎನ್ನುವಷ್ಟರಲ್ಲಿ ಗದ್ಗದಿತವಾಗಿತ್ತು ಅವನ ಧ್ವನಿ. ಹೊರಗಡೆ ನಿಂತಿದ್ದ ಅಭಿ ನಗುತ್ತಾ, ಸದ್ಯ ಮುಗೀತು ನನ್ನ ಕೆಲಸ, ನನಗೆ ಇನ್ನೊಂದು ಅರ್ಜೆಂಟ್ ಕೆಲಸ ಇದೆ, ಹೆಲ್ಪ್ ಬೇಕಾದರೆ ಕಾಲ್ ಮಾಡ್ತೀನಿ, ಓಕೆನಾ? ಬಾಯ್ ಎಂದು ಹರ್ಷನಿಗೆ ಮತ್ತು ಧನ್ಯಳಿಗೆ ಬಾಯ್ ಮಾಡಿ ಬ್ಯಾಗ್ ಹಿಡಿದು ಅಪ್ಸರಾ ದೇವಿಯವರಿಗೆ ಹೇಳಿ ಹೊರಟ ಅಭಿ ಹೋಗುತ್ತಿರುವುದನ್ನು ನೋಡಿದ ಹರ್ಷ, ಅರೆ ಅಭಿ ಎಲ್ಲಿಗೆ ಹೊರಟಿದ್ದು ಅಂತ ಹೇಳಲೇ ಇಲ್ಲ ಎಂದು ಹೊರ ಹೋಗುವವನನ್ನು ತಡೆದ ಧನ್ಯ, ನಾನು ಹೇಳ್ತೀನಿ ಹರ್ಷ, ಬಾಯಿಲಿ ಎಂದು ಅವಳ ಪಕ್ಕದಲ್ಲಿಯೇ ಕೂರಿಸಿ ಮಾತು ಪ್ರಾರಂಭಿಸಿದಳು. ದಿಲೀಪ್ ಸ್ವಲ್ಪ ನಿರಾಳನಾಗಿದ್ದ. ಅವನಿಗೆ ತನ್ನ ಗೆಳೆಯ ಅಭಿ ಏನಾದರೊಂದು ಮಾಡುವನೆಂಬ ನಂಬಿಕೆ ಇತ್ತು. ಅಭಿಯ ಕಂಡೀಷನ್ ಪ್ರಕಾರ ಸಾಹಿತ್ಯಳಿಗೆ ಯಾವುದೇ ವಿಚಾರ ತಿಳಿಸಬಾರದೆಂದು ಇದ್ದಿದ್ದರಿಂದ ಅವನು ಏನನ್ನೂ ಸಾಹಿತ್ಯಳಿಗೆ ಹೇಳಿರಲಿಲ್ಲ. ಸಾಹಿತ್ಯಳಿಗೆ ಒಂದು ಬಾರಿ ಅಭಿಯ ಬಳಿ ಹೇಗಾದರೂ ಮಾಡಿ ಮಾತನಾಡಬೇಕೆನಿಸಿತು. ದಿಲೀಪ್ ಬಳಿ ಬಂದು, ದಿಲೀಪ್ ಅವರೇ, ಹೇಗಾದರೂ ಮಾಡಿ ಚಕ್ರವರ್ತಿ ಕಂಪನಿಯ ನಂಬರ್ ಹುಡುಕಿ ಕೊಡ್ತೀರಾ ಕೇಳಿದಳು. ಯಾಕೆ ಪ್ರಶ್ನಿಸಿದ ದಿಲೀಪ್. ಅಭಿ ಸರ್ ಜೊತೆ ಮಾತಾಡಬೇಕಿತ್ತು. ಅವಳ ಮಾತು ಕೇಳಿ ಆಶ್ಚರ್ಯವಾಯಿತು ದಿಲೀಪ್ಗೆ. ಏನಂತ ಮಾತಾಡಬೇಕಿತ್ತು ಕುತೂಹಲದಿಂದ ಕೇಳಿದ. ಅಯ್ಯೋ ಕೊಡಿ ಪ್ಲೀಸ್, ಆಮೇಲೆ ಎಲ್ಲ ಹೇಳ್ತೀನಿ ಅವಸರಿಸಿದಳು ಸಾಹಿತ್ಯ. ನಿಮ್ಮ ಅಭಿ ಸರ್ ನನ್ನ ಫ್ರೆಂಡು, ಅವನು ಕಾಲ್ ರಿಸೀವ್ ಮಾಡ್ತಿಲ್ಲ, ನಾನು ಟ್ರೈ ಮಾಡಿ ಸೋತೋದೆ ಸುಳ್ಳು ಹೇಳಿದ ದಿಲೀಪ್. ನೀವು ಕಾಲ್ ಮಾಡಿದ್ರಾ? ಏನಂತ ಬರ್ತಿತ್ತು? ನಾನೊಂದ್ಸರಿ ಟ್ರೈ ಮಾಡಲಾ ಆತುರದಲ್ಲಿ ಕೇಳಿದಳು. ಏನೂ ಯೋಚಿಸಿದ ಬಳಿಕ, ಸರಿ ತಗೊಳ್ಳಿ ಎಂದು ಅಭಿ ನಂಬರ್ ಡಯಲ್ ಮಾಡಿಕೊಟ್ಟ. ಆಗ ಅಭಿ ನಿಜವಾಗಿಯೂ ಕಾಲ್ ರಿಸೀವ್ ಮಾಡಲಿಲ್ಲ. ಕಾರು ಓಡಿಸುತ್ತಿದ್ದುದರಿಂದ ಮುಂದೆ ಎಲ್ಲಾದರೂ ನಿಲ್ಲಿಸಿ ಮಾತನಾಡಿದರಾಯಿತು ಎಂದು ಸುಮ್ಮನಾಗಿದ್ದ. ಅಭಿ ಸಾಹಿತ್ಯಳ ಬಳಿ ಯಾವ ವಿಷಯವನ್ನು ಹೇಳಬೇಡ ಎಂದಾಗ ತಲೆಬುಡ ಅರ್ಥವಾಗಿರಲಿಲ್ಲ ದಿಲೀಪ್ಗೆ. ಅಸಲಿಗೆ ಅಭಿ ಮತ್ತು ಸಾಹಿತ್ಯ ಇಬ್ಬರು ಪರಿಚಯಸ್ಥರು ಎಂಬುದೇ ದಿಲೀಪ್ಗೆ ಗೊತ್ತಿರಲಿಲ್ಲ. ನಂತರ ಅನಿತಾ ಎಲ್ಲವನ್ನು ವಿವರಿಸಿ ಹೇಳಿದ್ದಳು. ಆಗಲೇ ಅವನಿಗೆ ತಿಳಿದದ್ದು ಸಾಹಿತ್ಯ ಇಷ್ಟು ದಿನ ಇದ್ದಿದ್ದು ತನ್ನ ಗೆಳೆಯ ಅಭಿಯ ಮನೆಯಲ್ಲಿ ಎಂದು. ಅಭಿ ಸಾಹಿತ್ಯಳ ಬಳಿ ಯಾವುದೇ ವಿಷಯವನ್ನು ತಿಳಿಸಬಾರದೆಂದು ಹೇಳುವುದಕ್ಕೂ ಕಾರಣವಿತ್ತು ಅವನಲ್ಲಿ. ದಿನ ಬೆಳಿಗ್ಗೆ ಜಾಗಿಂಗ್ ಹೋಗುವ ಸಮಯದಲ್ಲಿ ಸಾಹಿತ್ಯ ನಿದ್ದೆ ಹೋಗಿದ್ದಾಳೆಂದು ಅವಳ ಬಳಿ ಬಂದು ಮಾತನಾಡಿ ಹೋಗುತ್ತಿದ್ದುದು ಅವಳಿಗೆ ಗೊತ್ತಿದ್ದರೂ ಗೊತ್ತಿಲ್ಲದೆ ಇರುವ ಹಾಗೆ ಇದ್ದಳಲ್ಲ. ಆ ವಿಷಯಕ್ಕೆ ಅವಳ ಮೇಲೆ ಅಭಿಗೆ ಕೋಪ. ಕಾರು ಓಡಿಸುತ್ತಿದ್ದ ಅಭಿ ಸ್ವಲ್ಪ ದೂರ ಬಂದು ನಿಲ್ಲಿಸಿ ದಿಲೀಪ್ಗೆ ಕಾಲ್ ಮಾಡಿದ. ಹಾ ದಿಲೀಪ್, ಕಾಲ್ ಮಾಡಿದ್ದೆ ಎಂದು ಪ್ರಶ್ನಿಸಿದಾಗ, ಸಾಹಿತ್ಯ ಅವರು ಕಾಲ್ ಮಾಡೋಕ್ಕೆ ಹೇಳಿದ್ದು, ಅದಕ್ಕೆ ಮಾಡಿದ್ದೆ ಹೇಳಿದ ದಿಲೀಪ್. ಏನು, ಅವಳಿಗೆ ವಿಷಯ ಗೊತ್ತಾಯ್ತಾ ಪ್ರಶ್ನಿಸಿದ ಅಭಿ. ಹೇ ಇಲ್ಲ ಅಭಿ, ಯಾವ ವಿಷಯನೂ ಹೇಳಿಲ್ಲ. ನಿನ್ನ ಕಂಪ್ನಿ ನಂಬರ್ ಸರ್ಚ್ ಮಾಡಿ ಕೊಡೋಕ್ಕೆ ಹಠ ಹಿಡಿದ್ರು, ಅದಕ್ಕೆ ನೀನು ನನ್ನ ಫ್ರೆಂಡ್ ಅಂದೆ, ಕಾಲ್ ಮಾಡಿ ಕೊಡೋಕ್ಕೆ ಹೇಳಿದ್ರು. ಈ ನಡುವೆ ನೀನು ಕಾಲ್ ರಿಸೀವ್ ಮಾಡ್ತಿಲ್ಲ ಅಂದೆ, ಆದರೂ ಕಾಲ್ ಮಾಡೋಕ್ಕೆ ಹೇಳಿದರು, ಕಾಲ್ ಮಾಡಿ ಕೊಟ್ಟೆ. ನೀನು ಡ್ರೈವ್ ಮಾಡೋವಾಗ ಕಾಲ್ ರಿಸೀವ್ ಮಾಡಲ್ಲ ಅನ್ನೋ ನಂಬಿಕೆಯಿಂದ ಎಂದು ಮುಗುಳ್ನಕ್ಕ ದಿಲೀಪ್. ಸರಿ ಬಂದೆ, ಇನ್ನೇನು ಸ್ವಲ್ಪ ಹೊತ್ತು ಅಷ್ಟೆ. ನಾನು ಮನೆಗೆ ಬರಬೇಕಾದ್ರೆ ಸಾಹಿತ್ಯ ಅಲ್ಲಿರೋದು ಬೇಡ. ಇದು ತುಂಬ ಸೂಕ್ಷ್ಮವಾದ ವಿಚಾರ. ಮನೆಯವರು ಹೇಗೆ ರಿಯಾಕ್ಟ್ ಮಾಡ್ತಾರೋ ಗೊತ್ತಿಲ್ಲ. ನೀವು 3 ಜನ ಎಲ್ಲಾದರೂ ಹೊರಗಡೆ ಹೋಗಿರಿ ಎಂದವನ ಮಾತಿಗೆ ಅಭಿ, ಯಾಕೋ ತುಂಬ ಭಯ ಆಗ್ತಿದೆ ಕಣೋ ಗಾಬರಿಯಿಂದಲೇ ಹೇಳಿದ ದಿಲೀಪ್. ಹೇಯ್, ಭಯ ಪಟ್ಟರೆ ಹೀಗೆ ಸಿಕ್ಕಾಕೊಳ್ಳೋದು, ಏನೂ ಆಗಲ್ಲ, ನಾನಿದ್ದೀನಿ, ಆರಾಮಾಗಿರು ಸಮಾಧಾನಿಸಿದ ಅಭಿ.
ಸರಿ ಅಭಿ, ಸಾಹಿತ್ಯ ಅವರು ಈ ಕಡೆನೇ ಬರ್ತಿದ್ದಾರೆ, ನೀನು ಬಂದ ಮೇಲೆ ಮಾತಾಡೋಣ, ಬಾಯ್ ಬಾಯ್ ಎಂದು ಕಾಲ್ ಕಟ್ ಮಾಡಿದ ದಿಲೀಪ್. ಅರ್ಧ ಗಂಟೆಯ ಬಳಿಕ ಅಭಿ ಸಚ್ಚಿದಾನಂದರ ಮನೆ ಎದುರಿಗಿದ್ದ. ತೋಟದೆಡೆಗೆ ಹೋಗಿದ್ದ ದಿಲೀಪ್ಗೆ ಮನೆಯಲ್ಲಿ ಏನು ನಡೆಯುತ್ತಿರಬಹುದೆಂಬ ಭಯ ಕಾಡುತ್ತಿತ್ತು. ಅಭಿ ಹೇಗೆ ಸಂಭಾಳಿಸಬಹುದೆಂದು ಯೋಚನೆ ಮಾಡುತ್ತಿದ್ದ. ಸಾಹಿತ್ಯಳಿಗೆ ಯಾಕೋ ನಿಂತಲ್ಲಿ ನಿಲ್ಲಲಾಗುತ್ತಿಲ್ಲ. ಇನ್ನು ಮದುವೆಗೆ ಕೇವಲ 15 ದಿನಗಳು. ದಿಲೀಪ್ ಅವರೇ, ಏನಾದರೂ ಮಾಡಿ ಅಲ್ವಾ? ಈ ಟೆನ್ಷನಲ್ಲಿ ಈ ತೋಟಕ್ಕೆ ಬರೋದು ಎಲ್ಲ ಬೇಕಿತ್ತಾ? ಕಳವಳ ವ್ಯಕ್ತಪಡಿಸಿದಳು ಸಾಹಿತ್ಯ. ಇನ್ನೇನು ಮಾಡೋಕ್ಕಾಗುತ್ತೆ ಸಾಹಿತ್ಯ ಅವರೇ, ನಂಗಂತೂ ಧೈರ್ಯ ಇಲ್ಲ, ನೀವೇ ಹೋಗಿ ತಾತನ ಹತ್ರ ಹೇಳೋದಲ್ವಾ? ಬೇಕಂತಲೇ ಹೇಳಿದ ದಿಲೀಪ್. ನೀವೇ ತಾನೇ 2 ದಿನ ಅಂತ ಇಲ್ಲಿ ಕರ್ಕೊಂಡ್ಬಂದಿದ್ದು? ಅಳುಮುಖ ಹೊತ್ತು ಹೇಳಿದಳು ಸಾಹಿತ್ಯ. ಯಾಕೆ ಸಾಹಿತ್ಯ ಅವರೇ, ನಿಮಗೆ ನಿಮ್ಮ ಮನೆಯವರ ಮೇಲೆ ಪ್ರೀತಿ ಇಲ್ವಾ? ಅವರಿಗೆ ಬೇಸರ ಮಾಡೋದು ಅಂದರೆ ನಿಮಗೆ ಖುಷಿನಾ ಎಂದು ಅವಳತ್ತಲೇ ನೋಡುತ್ತಾ ಕೇಳಿದ ದಿಲೀಪ್. ಅದು ಹಾಗಲ್ಲ ದಿಲೀಪ್ ಅವರೇ, ಹೇಗಾದರೂ ಮಾಡಿ ಹಿತಾಳಿಗೆ ಹೀಗಾಗಿದೆ ಅಂತ ಮನೆಯವರಿಗೆ ಒಪ್ಪಿಸಬಹುದು ಅಲ್ವಾ? ಹುಬ್ಬು ಜೋಡಿಸಿ ಕೇಳಿದಳು. ಈಗಲೂ ನಿಮಗೆ ಅದನ್ನೇ ಮಾಡಬಹುದಲ್ವ ಸಾಹಿತ್ಯ ಅವರೇ? ಅವಳ ಮೇಲೆ ಎತ್ತಿ ಕಟ್ಟಿದ. ನಿಮ್ಮ ಜೊತೆ ಮಾತಾಡ್ತಿದ್ದೇನಲ್ಲ, ನನಗೆ ಬುದ್ಧಿ ಇಲ್ಲ ಎಂದು ಕೋಪದಲ್ಲಿ ಮನೆಗೆ ಹೊರಟೆ ಹೋದಳು ಸಾಹಿತ್ಯ. ಅವಳು ಹೋಗಿದ್ದು ನೋಡಿ ಅನಿತಾ ದಿಲೀಪ್ ಬಳಿ, ದಿಲೀಪ್, ಅಭಿ ಮನೆಗೆ ಬಂದಿರಬಹುದಾ? ಮನೆಯವರು ನಮ್ಮ ಮೇಲೆ ಕೋಪ ಮಾಡ್ಕೊಂಡಿರ್ತಾರೆ ಅಲ್ವಾ ಪ್ರಶ್ನಿಸಿದಳು. ಅದೇ ಗೊತ್ತಾಗ್ತಿಲ್ಲ ಅನಿತಾ, ನನಗೆ ಅದೇ ಟೆನ್ಷನ್. ಎಲ್ಲರೂ ಹೇಗೆ ರಿಯಾಕ್ಟ್ ಮಾಡ್ತಾರೋ ಕಾಲೆಲ್ಲ ನಡುಗ್ತಾ ಇದೆ ಭಯದಿಂದಲೇ ಉತ್ತರಿಸಿದ ದಿಲೀಪ್. ಅಯ್ಯೋ, ಈ ಸಾಹಿತ್ಯ ಬೇರೆ ಮುಂದೆ ಹೋದ್ಲು, ಬನ್ನಿ ಬೇಗ ಎಂದು ಆತುರದಿಂದಲೇ ಸಾಹಿತ್ಯಳ ಹಿಂದೆ ಓಡಿದಳು ಅನಿತಾ. ಮನೆಯಲ್ಲೆಲ್ಲ ಬರಿಯ ಮೌನ ಧೊಪ್ಪೆಂದು ಮುಖಕ್ಕೆ ಹೊಡೆದಂತಿತ್ತು. ಸಚ್ಚಿದಾನಂದರು ಅತ್ತಿಂದಿತ್ತ ಶತಪಥ ಹಾಕುತ್ತಿದ್ದರು. ನಮ್ಮ ಕತೆ ಮುಗೀತು ಎಂದುಕೊಂಡ ದಿಲೀಪ್. ಅನಿತಾ ದಿಲೀಪ್ನನ್ನು ಮುಂದಕ್ಕೆ ನೂಕಿದಳು. ಸಚ್ಚಿದಾನಂದರು ಮೂವರನ್ನು ಒಮ್ಮೆ ದುರುಗುಟ್ಟಿ ನೋಡಿದ ಬಳಿಕ ಸಾಹಿತ್ಯಾಳ ಬಳಿ ಬಂದು ತಲೆ ಸವರಿ ಹಣೆಗುಂದು ಮುತ್ತನಿಟ್ಟರು. ಸಾಹಿತ್ಯಾಳಿಗೆ ಯಾಕೋ ಅಳುವೆ ಬಂದಂಗಾಯಿತು. ತಾತು ಎಂದು ಕಣ್ಣಲ್ಲಿ ನೀರು ತುಂಬಿಕೊಂಡಳು. ಸಚ್ಚಿದಾನಂದರ ಕಣ್ಣಲ್ಲೂ ನೀರು. ಹಾಕಿಕೊಂಡಿದ್ದ ಕನ್ನಡಕ ತೆಗೆದು ಕಣ್ಣೀರು ಒರೆಸಿಕೊಂಡು, ಹೋಗು, ನಿನ್ನ ಅಪ್ಪ ಅಮ್ಮ ನಿನ್ನ ನೋಡಬೇಕಂತೆ, ಏನೋ ಒಡವೆ ವಸ್ತ್ರದ ಬಗ್ಗೆ ಮಾತಾಡೋದಿದೆಯಂತೆ ಎಂದಾಗ ಒಳಗೋದಳು ಸಾಹಿತ್ಯ. ಸಚ್ಚಿದಾನಂದರು ದಿಲೀಪ್ ಬಳಿ ಬಂದಾಗ ತಲೆ ತಗ್ಗಿಸಿ ನಿಂತಿದ್ದ ದಿಲೀಪ್. ದೀಪು ಕರೆದರು ಸಚ್ಚಿದಾನಂದರು. ತಲೆ ಎತ್ತಿ ಒಮ್ಮೆ ಸಚ್ಚಿದಾನಂದರ ಮುಖ ನೋಡಿ ಮತ್ತೆ ತಲೆ ತಗ್ಗಿಸಿದ ಆತ. ಯಾಕೋ ದೀಪು, ತಲೆ ತಗ್ಗಿಸಿ ನಿಂತಿದ್ಯಾ? ನೀನು ನಮ್ಮನೆ ಬೆಳಕನ್ನು ಕರ್ಕೊಂಬಂದಿದ್ಯಾ? ನನಗೆ ತುಂಬ ತುಂಬ ಸಂತೋಷ ಆಗ್ತಿದೆ ಕಣಪ್ಪ ಎಂದು ಖುಷಿಯಿಂದಲೇ ಹೇಳಿದರು. ತಾತ, ನನ್ನ ಕ್ಷಮಿಸ್ಬಿಡಿ, ನಿಮ್ಮ ಹತ್ರ ಸುಳ್ಳು ಹೇಳಿದೆ ಎಂದು ಮತ್ತೆ ತಲೆ ತಗ್ಗಿಸಿ ನಿಂತ ದಿಲೀಪ್. ನಮ್ಮನೆ ಖುಷಿಗೋಸ್ಕರ ನೀನು ಏನು ಬೇಕಾದರೂ ಮಾಡ್ತೀಯ ಅಂತ ನಂಗೆ ಗೊತ್ತು ಕಣೋ. ನಮಗೆಲ್ಲ ಹಿತಾಳಿಗೆ ಹಾಗಾಗಿದ್ದಕ್ಕೆ ಬೇಸರ ಇದೆ, ಅದು ಬೇಕು ಅಂತ ಆಗಿಲ್ವಲ್ಲ. ಬಿಡು, ಅಭಿ ಎಲ್ಲ ಹೇಳ್ದ. ಮೊದಲು ನಿನ್ನ ಮೇಲೆ ಕೋಪ ಬಂದರೂ ನೀನು ನಮಗೆ ಬೇಸರ ಆಗಬಾರ್ದು ಅನ್ನೋ ಉದ್ದೇಶದಿಂದ ಮಾಡಿದ್ದು ಅಂತ ಕೇಳಿ ನಿನ್ನ ಮೇಲೆ ಇನ್ನಷ್ಟು ಗೌರವ ಹೆಚ್ಚಾಯಿತು. ಎಲ್ಲ ಸರಿ ಹೋಗುತ್ತೆ, ಏನು ಯೋಚನೆ ಮಾಡಬೇಡ. ಅನಿತಾ, ಬಾಮೈಲಿ, ನಿಂಗೆ ಮನೆಯವರು ಯಾರೂ ಇಲ್ಲ ಅಂತ ಬೇಸರ ಮಾಡ್ಕೋಬೇಡ. ಸಾಹಿತ್ಯ ಹಿತ ಈ ಮನೆಯಲ್ಲಿ ಹೇಗಿದ್ದಾರೋ ಹಾಗೆ ನೀನು ಕೂಡ ಈ ಮನೆ ಮಗಳು, ಆಯಿತಾ ಎಂದು ಅವಳ ತಲೆ ಸವರಿದಾಗ, ಥ್ಯಾಂಕ್ ಯು ತಾತ ಎಂದು ಸಚ್ಚಿದಾನಂದರನ್ನು ಗಟ್ಟಿಯಾಗಿ ತಬ್ಬಿಕೊಂಡಳು. ಅಭಿಯಿಂದ ಎಲ್ಲವೂ ಸಹಜ ಸ್ಥಿತಿಯಲ್ಲಿದೆ ಎಂದರಿತ ದಿಲೀಪ್ ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿದ್ದ. ಸಾಹಿತ್ಯ ಅಪ್ಪ ಅಮ್ಮನನ್ನು ಭೇಟಿಯಾಗಿ ತನ್ನ ರೂಮಿಗೆ ಹೋಗುವಾಗ ಅವರ ಅತಿಯಾದ ಪ್ರೀತಿ ಕಂಡು ಬೆರಗಾಗಿದ್ದಳು. ಅವರು ಅವಳನ್ನು ಗಟ್ಟಿಯಾಗಿ ತಬ್ಬಿ ಹಿಡಿದು ಅತ್ತದ್ದು ಎಲ್ಲವೂ ಅಯೋಮಯವಾಗಿತ್ತು.
ಬಹುಶಃ ಮದುವೆ ಆದ ಮೇಲೆ ಈ ಮನೆಯಲ್ಲಿ ಇರುವುದಿಲ್ಲ ಎಂದು ನೆನೆದು ಅತ್ತರೇನೋ ಎಂದು ಯೋಚಿಸುತ್ತಾ ತನ್ನ ರೂಮಿಗೆ ಹೋಗಿ ಬಾಗಿಲು ಸರಿಸಿ ತಿರುಗುವಷ್ಟರಲ್ಲಿ ಎದುರಿಗೆ ತೀರ ಸನಿಹ ಕೈಯನ್ನು ಹಿಂದಕ್ಕೆ ಕಟ್ಟಿ ನಿಂತಿದ್ದ ಅಭಿ. ದೊಡ್ಡ ಬಂಡೆಕಲ್ಲಿಗೆ ಡಿಕ್ಕಿ ಹೊಡೆದುಕೊಳ್ಳುವಂತೆ ಆಗಿತ್ತು ಅವಳಿಗೆ. ತಲೆ ಎತ್ತಿ ಮೇಲೆ ನೋಡಿದಳು. ಅಭಿಯ ಮುಖ ನೋಡುತ್ತಿದ್ದಂತೆ ಕಣ್ಣು ಬಾಯಿ ಅಗಲಿಸಿ ಸರ್ ಎಂದು ಜೋರಾಗಿ ಕರೆಯುವ ಮೊದಲೇ ಅವಳನ್ನು ತನ್ನೆಡೆಗೆ ಎಳೆದು ಅವಳ ಬಾಯಿಗೆ ಕೈ ಅಡ್ಡ ಹಿಡಿದಿದ್ದ. ಸ್ವಲ್ಪ ಮೆತ್ತಗೆ ಮೆಲ್ಲನೆ ಉಸಿರಿ ಬಾಯಿಗೆ ಹಿಡಿದಿದ್ದ ಕೈ ಸಡಿಲಿಸಿದ. ಇಲ್ಲ, ಇದು ನನ್ನ ಕನಸು. ಸರ್ ಇಲ್ಲಿ ಬರೋಕ್ಕೆ ಸಾಧ್ಯನೇ ಇಲ್ಲ ಎಂದುಕೊಂಡಳು ಸಾಹಿತ್ಯ. ಯಾಕೆ ಸತ್ಯ, ನಾನಿಲ್ಲಿ ಬರಬಾರ್ದಾ ಪ್ರಶ್ನಿಸಿದ ಅಭಿ. ಒಂದು ಕ್ಷಣ ಕಣ್ಣು ಪಿಳಿಪಿಳಿ ಬಿಟ್ಟು ಅವನನ್ನೇ ನೋಡಿದಳು. ಇದೊಂದು ಹಾಳಾದ ಕನಸು. ಇಷ್ಟೊಂದು ಟೆನ್ಷನ್ ಮಧ್ಯೆ ಇಂಥ ಕನಸು ಬೀಳೋದು ಸರಿನಾ ಗೊಣಗಿದಳು. ಅವಳ ಮಾತಿಗೆ ನಕ್ಕ ಅಭಿ ತನ್ನೆರಡೂ ಕೈಯಿಂದ ಅವಳನ್ನು ಬರಸೆಳೆದು ಹಣೆಗೊಂದು ಮುತ್ತನ್ನಿಟ್ಟ. ಈಗ ಕನಸೋ ಅಥವಾ ನೆನಸೋ ಅಂತ ಹೇಳು ನೋಡೋಣ ಎಂದು ಹುಬ್ಬು ಹಾರಿಸುತ್ತಾ ಕೇಳಿದ ಅಭಿ. ಗರಬಡಿದಂತೆ ಕಣ್ಣು ಬಿಟ್ಟು ನಿಂತಿದ್ದಳು ಸಾಹಿತ್ಯ. ಮುಂದುವರೆಯುವುದು.